ರೋಹಿತ್ ನಾಗೇಶ್ ಅವರಿದ್ದಾರೆ. ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ ಸರ್ನ. ಪುಟ್ಟ ಪರಿಚಯ. ಮಲೆನಾಡಿನ ಸಕಲೇಶಪುರ ತಾಲೂಕಿನ ಹೆಗ್ಗೋವೆ ಎಂಬ ಪುಟ್ಟ ಗ್ರಾಮದಲ್ಲಿ ರೈತ ಕುಟುಂಬದ ಶ್ರೀ ಎಚ್.ಎಸ್. ಪಾಪೇಗೌಡ ಮತ್ತು ಶ್ರೀಮತಿ ಇಂದಿರಾ ದಂಪತಿಗಳಿಂದ ಜನ್ಮ ಪಡೆದು ಕೆಂಚಮ್ಮನ ಹೊಸಕೋಟೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣವನ್ನು ಮುಗಿಸಿ ಮುಂದೆ ಕುಶಾಲನಗರ ಹಾಗೂ ಬೆಂಗಳೂರಿನಲ್ಲಿ ಎಂಜಿನಿಯರಿಂಗ್ ಮತ್ತು MBA ಮುಗಿಸಿ ಭಾರತ ಮತ್ತು ಕೆಲವು ಹೊರ ದೇಶಗಳಲ್ಲಿ ಬಹುರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಜವಾಬ್ದಾರಿಯುತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಸದ್ಯ ಬೆಂಗಳೂರಿನಲ್ಲಿ ಪತ್ನಿ ರಮ್ಯಾ, ಪುತ್ರ ಧ್ರುಪದ್ ಮಹಾರಾಜ್ ಹಾಗೂ ಪುತ್ರಿ ಧವಳದರ್ಶಿನಿಯರ ಜೊತೆ ನೆಲೆಸಿದ್ದಾರೆ. ಪುತ್ರ ಧ್ರುಪದ್ ಎನ್ ಮಹಾರಾಜ್ ಎಂಜಿನಿಯರಿಂಗ್ ಮುಗಿಸಿ ಮುಂಬೈನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಪುತ್ರಿ ಧವಳದರ್ಶಿನಿ ಎನ್ ಮಹಾರಾಜ್ ಇದೀಗ ಮೊದಲನೇ ವರ್ಷದ ಎಂಜಿನಿಯರಿಂಗ್ನಲ್ಲಿದ್ದಾರೆ. ರೋಹಿತ್ ನಾಗೇಶ್ ಅವರಿಗೆ ಚಿಕ್ಕಂದಿನಿಂದಲೂ ಕಲೆ ಮತ್ತು ಕನ್ನಡ ಅತ್ಯಂತ ಆಸಕ್ತಿದಾಯಕ ವಿಷಯವಾದ್ದರಿಂದ ಬಾಲ್ಯದಿಂದಲೂ ನಾಟಕ ಮತ್ತು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಾ ಬಂದಿದ್ದಾರೆ. 2004ನೇ ಇಸವಿಯಿಂದ ಕನ್ನಡ ಬೆಳ್ಳಿತೆರೆ ಹಾಗೂ ಕಿರುತೆರೆಯಲ್ಲಿ ಅಭಿನಯಿಸುತ್ತಾ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಇಲ್ಲಿಯವರೆಗೆ ಸುಮಾರು 56 ಧಾರಾವಾಹಿಗಳು ಹಾಗೂ 35 ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಹರ ಹರ ಮಹಾದೇವ ಹಾಗೂ ಇತ್ತೀಚೆಗೆ ಮುಗಿದ ಲಕ್ಷ್ಮೀ ಬಾರಮ್ಮ ಇವರ ಪ್ರತಿಭೆಗೆ ಸಾಕ್ಷಿ. ಪ್ರಸ್ತುತ ಇವರು ಹಲವು ಕನ್ನಡ ಚಿತ್ರಗಳಲ್ಲಿ ಮುಖ್ಯ ಪಾತ್ರಗಳಲ್ಲಿ ನಟಿಸುತ್ತಿದ್ದು ತೆಲುಗಿನಲ್ಲೂ ಒಂದು ಚಿತ್ರ ಸದ್ಯದಲ್ಲೇ ತೆರೆ ಕಾಣಲಿದೆ. ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು ಹಾಗೂ ಮಲಯಾಳಂನಲ್ಲೂ ಕೂಡ ಅಭಿನಯಿಸುತ್ತಿದ್ದಾರೆ. ವ್ಯಕ್ತಿತ್ವ ವಿಕಸನ ತರಬೇತಿ ಹಾಗೂ ಲೀಡರ್ಶಿಪ್ ಡೆವಲಪ್ಮೆಂಟ್ ಮತ್ತು ಬಿಸಿನೆಸ್ ಡೆವಲಪ್ಮೆಂಟ್ ಕೋಚಿಂಗ್ ಇವರ ಇನ್ನೊಂದು ಕಾರ್ಯಕ್ಷೇತ್ರ. ಮೊಟ್ಟ ಮೊದಲಿಗೆ NLP ಎಂಬ ಮಹತ್ವದ ತರಬೇತಿ ಪ್ರಕಾರವನ್ನು ಕನ್ನಡೀಕರಿಸಿದ್ದಾರೆ. ಸುಮಾರು 48ಕ್ಕೂ ಹೆಚ್ಚು ದೇಶಗಳಲ್ಲಿ ಹಲವಾರು ಕ್ಷೇತ್ರಗಳ ಉದ್ಯೋಗಿಗಳಿಗೆ, ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಾರೆ. ರೋಟರಿಯಲ್ಲಿ ಸಕ್ರಿಯರಾಗಿದ್ದು ಪ್ರಸ್ತುತ ಬೆಂಗಳೂರಿನ ಬನಶಂಕರಿ ಕ್ಲಬ್ನಲ್ಲಿದ್ದಾರೆ. 2021-22 ರೋಟರಿ ವರ್ಷದಲ್ಲಿ ಕ್ಲಬ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ವಿದ್ಯಾರ್ಥಿಗಳ, ಯುವಜನರ ಹಾಗೂ ಗ್ರಾಮೀಣ ಭಾಗದ ಪ್ರತಿಭೆಗಳ ಸಬಲೀಕರಣಕ್ಕಾಗಿ ದುಡಿಯಲು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ. ಕೊರೋನಾ ಪೀಡಿತ ಕಾಲದಲ್ಲಿ ಹಿರಿಯರು ಸಮಾನ ಮನಸ್ಕರೊಡಗೂಡಿ ಕೊರೋನಾ ನಿಗ್ರಹ ಪಡೆ ಎಂಬ ತಂಡ ಕಟ್ಟಿಕೊಂಡು ಸಾಕಷ್ಟು ಆಸ್ಪತ್ರೆಗೆ ದಾಖಲಾತಿ ಮಾಡಿಸುವುದು, ಆಕ್ಸಿಜನ್ ವ್ಯವಸ್ಥೆ, ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಕೊಡುವುದು, ನಂತರ ಅರಿವು ಮತ್ತು ಅಭಿಯಾನ ಎಂಬ ಹೆಸರಿನಲ್ಲಿ ಆದಿಚುಂಚನಗಿರಿ ಮಠ ಮತ್ತು ಕರ್ನಾಟಕ ಸರ್ಕಾರದ ಜೊತೆ ಸೇರಿ ಹಳ್ಳಿಗಳಲ್ಲಿ ವ್ಯಾಕ್ಸಿನೇಷನ್ ಒದಗಿಸಿಕೊಡುವುದು, ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ಕೆಲಸ ನಿರ್ವಹಿಸಿದ್ದಾರೆ. ರೋಹಿತ್ ನಾಗೇಶ್ ಅವರು ಇಲ್ಲಿಯವರೆಗೆ ಸಾಕಷ್ಟು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ವಿಶ್ವಮಾನ್ಯ ಒಕ್ಕಲಿಗ ಹಾಗೂ ದಶಮುಖ ಸಾಮಾಜಿಕ ಸೇವಾ ರತ್ನ, ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕನ್ನಡ ಸೇವಾ ರತ್ನ ಎಂಬ ಬಿರುದುಗಳು, ಹಾಗೆ ಆರ್ಯಭಟ, ಕುವೆಂಪು ರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿ, ಸರ್ವರ ಆರೋಗ್ಯ ಮಿತ್ರ ಮತ್ತು ಅಭಿನಯಕ್ಕಾಗಿ ಹಲವಾರು ವಾಹಿನಿಗಳಿಂದ ಮತ್ತು ಸಂಘ ಸಂಸ್ಥೆಗಳಿಂದ ಬಹಳಷ್ಟು ಪ್ರಶಸ್ತಿಗಳು ಕೂಡ ಇವರ ಮುಡಿಗೇರಿದೆ. ಇತ್ತೀಚೆಗಷ್ಟೇ ರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ವರ್ಷದ ಅದ್ಭುತ ವ್ಯಕ್ತಿತ್ವ ವಿಕಸನ ತರಬೇತುದಾರ ಎಂಬ ಪ್ರತಿಷ್ಠಿತ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹಾಗೂ ಮನಸ್ಶಾಸ್ತ್ರದಲ್ಲಿ ಮಂಡಿಸಿದ ಪ್ರಬಂಧಕ್ಕೆ ಇವರಿಗೆ ಡಾಕ್ಟರೇಟ್ ಕೂಡ ಲಭಿಸಿದೆ. ಇತಿಹಾಸ ಪರ್ವ ಚಲನಚಿತ್ರ ನಿನ್ನೆಯಷ್ಟೇ ಬಿಡುಗಡೆಯಾಗಿದ್ರೂ ಇವತ್ತು ನಮ್ಮ ಜೊತೆ ತರಬೇತಿಯಲ್ಲಿ ಜೊತೆಗಿದ್ದಾರೆ. ಅದೇ ನಮಗೆ ಸಂತೋಷದ ವಿಚಾರ. ಎಸ್ ಸರ್, ವಾಟ್ ಯು. ಥ್ಯಾಂಕ್ ಯು ಸೋ ಮಚ್. ನನಗೆ ಮೈಕಿನ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ರೆಕಾರ್ಡಿಂಗ್ ಕಲರ್ ಮೇಕಪ್ ಹಿಡ್ಕೊಂಡು ಕಲರ್